ಯಾವುದೇ ರೀತಿಯ ಗಿಡ ಮರಗಳಾಗ್ಲಿ ಅಥವಾ ನದಿಗಳಾಗ್ಲಿ ಇಲ್ಲದೆ ಕೇವಲ ಮರಳಿನಿಂದ ತುಂಬಿ ಹೋಗಿರುವ ಭೂಮಿಯನ್ನೇ ನಾವು ಮರುಭೂಮಿ ಪ್ರದೇಶ ಅಂತ ಕರಿತೀವಿ. ಸೊ ಈ ಪ್ರಪಂಚದಲ್ಲಿರುವ ಮರುಭೂಮಿಗಳಲ್ಲಿ ಸಹಾರಾ ಮರುಭೂಮಿ ಅತ್ಯಂತ ದೊಡ್ಡದು. ಎಷ್ಟು ಅಂದ್ರೆ ಇದು ನಮ್ಮ ಭಾರತ ದೇಶಕ್ಕಿಂತ ದೊಡ್ಡದಾಗಿರುತ್ತೆ. ಸಾಧಾರಣವಾಗಿ ಎಲ್ಲರೂ ಕೂಡ ಮರುಭೂಮಿ ಪ್ರದೇಶಗಳಲ್ಲಿ ಮಳೆ ಬೀಳಲ್ಲ ಅಂತ ಅಂದುಕೊಳ್ತಾರೆ. ಆದ್ರೆ ಇಷ್ಟೊಂದು ಭಯಂಕರವಾಗಿರುವ ಬಿಸಿ ಮರುಭೂಮಿಯಲ್ಲೂ ಕೂಡ ಪ್ರತಿ ವರ್ಷ ಮಳೆ ಬೀಳುತ್ತೆ ಅಂಡ್ ಹಿಮ ಕೂಡ ಬೀಳುತ್ತೆ. ಆದ್ರೆ ನಮ್ಮ ಭೂಮಿಯ ಮೇಲಿರುವ ಒಂದು ಪ್ರಾಂತ್ಯದಲ್ಲಿ ಮಾತ್ರ ಇಲ್ಲಿಯವರೆಗೂ ಕೂಡ ಮಳೆ ಬಿದ್ದಿಲ್ಲ ಅಂದ್ರೆ ನಂಬ್ತೀರಾ? ಹೌದು, ಈ ವಿಷಯ ಕೇಳೋಕೆ ಸ್ವಲ್ಪ ಆಶ್ಚರ್ಯ ಅನ್ಸಿದ್ರು ಕೂಡ ಇದೇ ನಿಜ. ಆ ಪ್ರಾಂತ್ಯವೇ ಚಿಲಿಯಲ್ಲಿರುವ ಅಟಕಾಮ ಮರುಭೂಮಿಯಲ್ಲಿ ಕಲಾಮ ಎಂಬ ಪಟ್ಟಣ ಪ್ರಾಂತ್ಯ. ಈ ಪ್ರಾಂತ್ಯವನ್ನ ಭೂ ಪ್ರಪಂಚದಲ್ಲೇ ಮಳೆ ಬೀಳದ ಪ್ರದೇಶ ಎಂದು ಕರೀತಾ ಇರ್ತಾರೆ. ಶಾಸ್ತ್ರಜ್ಞರು ಈ ಪ್ರಾಂತ್ಯದ ಮೇಲೆ ಪ್ರಯೋಗಗಳನ್ನು ಮಾಡಿದ ನಂತರ ತಿಳಿದು ಬಂದಿರುವ ವಿಷಯ ಏನು ಅಂದ್ರೆ, ಈ ಅಟಕಾಮ ಮರುಭೂಮಿ ಏರ್ಪಟ್ಟು ಸರಿಸುಮಾರು 3 ಮಿಲಿಯನ್ ವರ್ಷಗಳು ದಾಟಿದ್ರೂ ಕೂಡ ಇದರಲ್ಲಿರುವ ಈ ಕಲಾಮ ಪ್ರಾಂತ್ಯದಲ್ಲಿ ಮಾತ್ರ ಕಳೆದ 1,20,000 ವರ್ಷಗಳಿಂದ ಒಂದು ಹನಿ ನೀರಿನಷ್ಟು ಮಳೆ ಕೂಡ ಬಿದ್ದಿಲ್ಲ ಎಂದು, ಈ ಪ್ರಾಂತ್ಯದಲ್ಲಿರುವ ನದಿಗಳು ಕೂಡ ಒಣಗಿ ಹೋಗಿ ಕೆಲವು ಲಕ್ಷಾಂತರ ವರ್ಷಗಳು ಕಳೆದು ಹೋಗಿವೆ ಎಂದು, ಆಗಿನಿಂದ ಈ ಪ್ರಾಂತ್ಯದಲ್ಲಿ ಮಳೆ ಬೀಳುವ ಪರ್ಸೆಂಟೇಜ್ 0 ಎಂದು ತಿಳಿದು ಬಂದಿದೆ. ನಿಜವಾಗ್ಲೂ ತುಂಬಾ ವಿಚಿತ್ರ ಅನ್ಸುತ್ತೆ ಅಲ್ವಾ? ಹಾಗಾದ್ರೆ ನಿಮಗೊಂದು ಪ್ರಶ್ನೆ, ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಗೊತ್ತಿದ್ದವರು ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಸೆಕೆಂಡ್ ಫ್ಯಾಕ್ಟ್ ಕೂಡ ಒಂದು ಮರುಭೂಮಿಗೆ ಸಂಬಂಧಿಸಿದ ವಿಷಯವೇ. ಅದೇ ನಾವು ಲಾಸ್ಟ್ ವಿಡಿಯೋದಲ್ಲಿ ತಿಳಿದುಕೊಂಡಿರುವ ಅಂಟಾರ್ಕ್ಟಿಕಾ ಮರುಭೂಮಿ. ಇದು ಈ ಪ್ರಪಂಚದಲ್ಲೇ ಅತಿ ದೊಡ್ಡ ಮರುಭೂಮಿ. ಹಾಗಾದ್ರೆ ಇದಕ್ಕೂ ಮುಂಚೆ ಸಹಾರಾ ಮರುಭೂಮಿ ಅಂತ ಹೇಳಿದ್ರಲ್ವಾ ಅಂತ ನೀವು ಕೇಳಬಹುದು. ಹೌದು, ಅದನ್ನೇ ಹೇಳ್ತೀನಿ ಕೇಳಿ. ಈ ಅಂಟಾರ್ಕ್ಟಿಕಾ ಎರಡನೇ ಅತಿ ದೊಡ್ಡ ಖಂಡ. ಸಾಧಾರಣವಾಗಿ ಮರುಭೂಮಿ ಪ್ರದೇಶಗಳು 2 ರೀತಿಯಲ್ಲಿರುತ್ತವೆ. ಅವುಗಳಲ್ಲಿ ಒಂದು ಮರಳಿನ ಮರುಭೂಮಿ, ಇವುಗಳನ್ನ ಹಾಟ್ ಡಿಸರ್ಟ್ಸ್ ಎಂದು ಕರೀತಾರೆ. ಅಂಡ್ ಇನ್ನೊಂದು ಮಂಜಿನ ಮರುಭೂಮಿ, ಇವುಗಳನ್ನ ಕೋಲ್ಡ್ ಡಿಸರ್ಟ್ಸ್ ಎಂದು ಕರೀತಾರೆ. ಯಾವುದೇ ರೀತಿಯ ಮರಗಿಡಗಳು ನದಿಗಳು ಇಲ್ಲದೆ ಪೂರ್ತಿಯಾಗಿ ಮರಳಿನಿಂದ ತುಂಬಿ ಹೋಗಿದ್ರೆ ಅವುಗಳನ್ನ ಮರಳಿನ ಮರುಭೂಮಿ ಎಂದು ಕರೀತಾರೆ. ಈ ರೀತಿ ಅಲ್ಲದೆ ಪೂರ್ತಿಯಾಗಿ ಮಂಜಿನಿಂದ ಕವರ್ ಆಗಿದ್ರೆ ಅವುಗಳನ್ನ ಮಂಜಿನ ಮರುಭೂಮಿ ಎಂದು ಕರೀತಾರೆ. ಸೊ ಮರಳಿನ ಮರುಭೂಮಿಗಳಲ್ಲಿ ಸಹಾರಾ ಮರುಭೂಮಿ ಈ ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಮರುಭೂಮಿ. ಅದೇ ರೀತಿ ಮಂಜಿನ ಮರುಭೂಮಿಗಳಲ್ಲಿ ಈ ಅಂಟಾರ್ಕ್ಟಿಕಾ ಮರುಭೂಮಿಯೇ ಅತ್ಯಂತ ದೊಡ್ಡದು. ಹಾಗಾದ್ರೆ ಈ 2 ಪ್ರದೇಶಗಳಲ್ಲಿ ಅಥವಾ ಭೂಮಿಯ ಮೇಲಿರುವ ಎಲ್ಲಾ ಮರುಭೂಮಿಗಳಲ್ಲಿ ಅತಿ ದೊಡ್ಡ ಮರುಭೂಮಿ ಯಾವುದು ಅಂತ ಕೇಳಿದ್ರೆ ಖಂಡಿತ ಅಂಟಾರ್ಕ್ಟಿಕಾ ಮೊದಲ ಸ್ಥಾನದಲ್ಲಿರುತ್ತೆ. ಇದೊಂದು ಮಂಜಿನ ಮರುಭೂಮಿ. 2ನೇ ಸ್ಥಾನದಲ್ಲಿರೋದು ಆರ್ಕಿಟಿಕ್, ಇದು ಕೂಡ ಒಂದು ಮಂಜಿನ ಮರುಭೂಮಿ. ಅಂಡ್ 3ನೇ ಸ್ಥಾನದಲ್ಲಿರೋದು ಸಹಾರಾ ಮರುಭೂಮಿ, ಇದು ಮರಳಿನ ಮರುಭೂಮಿ. ಸೊ ಈಗ ಅಸಲಿ ವಿಷಯಕ್ಕೆ ಬಂದ್ರೆ, ಪ್ರಸ್ತುತ ಪೂರ್ತಿ ಮಂಜಿನಿಂದ ಕೂಡಿರುವ ಈ ಅಂಟಾರ್ಕ್ಟಿಕಾ ಖಂಡ ಕೆಲವು ಮಿಲಿಯನ್ ವರ್ಷಗಳ ಹಿಂದೆ ಸೇಮ್ ನಮ್ಮ ಭಾರತ ದೇಶದಂತೆ ಕಾಡುಗಳು, ಬೆಟ್ಟಗುಡ್ಡಗಳು ಮತ್ತು ನದಿಗಳಿಂದ ಅತ್ಯಂತ ಸುಂದರವಾಗಿತ್ತಂತೆ. ಆ ಸಮಯದಲ್ಲಿ ಈ ಅಂಟಾರ್ಕ್ಟಿಕಾ ಭೂಮಧ್ಯ ರೇಖೆಗೆ ಹತ್ತಿರವೇ ಇತ್ತು. ಆ ಸಮಯದಲ್ಲಿ ಈ ಅಂಟಾರ್ಕ್ಟಿಕಾದಲ್ಲಿ ಪಕ್ಷಿಗಳು, ಪ್ರಾಣಿಗಳು ಅಂಡ್ ಡೈನೋಸರ್ಗಳು ಕೂಡ ಜೀವಿಸಿದ್ವಂತೆ. ಬಟ್ ಇದೆಲ್ಲವೂ ಕೂಡ ನಡೆದಿದ್ದು 7.1 ಕೋಟಿ ವರ್ಷಗಳ ಹಿಂದೆ. ಆದ್ರೆ ಯಾವಾಗ ಈ ಅಂಟಾರ್ಕ್ಟಿಕಾ ಭೂಮಧ್ಯ ರೇಖೆಯಿಂದ ದಕ್ಷಿಣ ಧ್ರುವದ ಕಡೆ ಮೂವ್ ಆಗಲು ಶುರುವಾಗುತ್ತೋ ಆಗಿನಿಂದ ನಿಧಾನವಾಗಿ ಒಂದು ಮಂಜಿನ ಪ್ರದೇಶವಾಗಿ ಬದಲಾಗುತ್ತಾ ಅದರಲ್ಲಿರುವ ಜೀವರಾಶಿ ನಿಧಾನವಾಗಿ ಅಳಿದು ಹೋಗ್ತಾ ಪ್ರಸ್ತುತ ಇರುವ ಒಂದು ಅತಿ ದೊಡ್ಡ ಮಂಜಿನ ಖಂಡವಾಗಿ ಬದಲಾಗಿ ಅತ್ಯಂತ ಮಿಸ್ಟೀರಿಯಸ್ ಆಗಿ ಉಳಿದು ಹೋಗಿದೆ. ಪ್ರಸ್ತುತ ಈ ಪ್ರದೇಶದಲ್ಲಿ ಬಹಳಷ್ಟು ದೇಶಗಳು ಸೇರಿ ರಿಸರ್ಚ್ ಗಳನ್ನ ಮಾಡ್ತಾ ಇವೆ. ಈ ಅಂಟಾರ್ಕ್ಟಿಕಾ ಖಂಡದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದ್ರೆ ಇದರ ಬಗ್ಗೆ ಆಲ್ರೆಡಿ ಫುಲ್ ಲೆಂತ್ ವಿಡಿಯೋವನ್ನು ರಿಲೀಸ್ ಮಾಡಿ. ಇಲ್ಲಿರುವ ಈ ಕಲ್ಲುಗಳನ್ನ ಚೆನ್ನಾಗಿ ಗಮನಿಸಿ. ಯಾವುದೋ ಒಂದು ಪಾರ್ಕ್ ನಲ್ಲಿ ಈ ಕಲ್ಲುಗಳನ್ನ ಸುಂದರವಾಗಿ ಕೆತ್ತಿ ಡೆಕೋರೇಷನ್ ಗೋಸ್ಕರ ಇಟ್ಟಿರುವ ಹಾಗೆ ಕಾಣಿಸ್ತಾ ಇದೆ ಅಲ್ವಾ? ಆದ್ರೆ ಇವು ಆ ಡೆಕೋರೇಷನ್ ಗೋಸ್ಕರ ಇಟ್ಟಿರುವ ಕಲ್ಲುಗಳಲ್ಲ. ಇವು ಸರಿಸುಮಾರು 2700 ವರ್ಷಗಳ ಹಿಂದೆ ತಯಾರಿಸಿದ ಕಲ್ಲುಗಳು. ಇವು ಅಮೆರಿಕಾದ ಕೋಸ್ಟರಿಕಾದಲ್ಲಿವೆ. ಇವುಗಳನ್ನ ಕೋಸ್ಟರಿಕಾ ಸ್ಟೋನ್ ಸ್ಪಿಯರ್ಸ್ ಎಂದು ಕರೀತಾರೆ. ಇವುಗಳನ್ನ ಕಂಡು ಹಿಡಿಯುವುದರ ಹಿಂದೆ ಒಂದು ಕತೆ ಕೂಡ ಇದೆ. 1930ರಲ್ಲಿ ಅಮೆರಿಕಾದ ಯುನೈಟೆಡ್ ಫ್ರೂಟ್ ಎಂಬ ಕಂಪನಿಯವರು ಬಾಳೆ ತೋಟಗಳನ್ನ ಹಾಕುವ ಸಲುವಾಗಿ ಹೊಸ ಭೂಮಿಯನ್ನ ಕಾಡಿನಲ್ಲಿ ಹುಡುಕ್ತಾ ಇರುವಾಗ ಒಂದು ಜಾಗದಲ್ಲಿ ಒಂದು ಪ್ರಾಂತ್ಯ ಇಷ್ಟವಾಗಿ ಆ ಪ್ರಾಂತ್ಯವನ್ನ ಕ್ಲೀನ್ ಮಾಡೋಕೆ ಶುರು ಮಾಡ್ತಾರೆ. ಆಗಲೇ ಅವರಿಗೆ ಇಂತಹ ಅತ್ಯಂತ ದೊಡ್ಡ ಸೈಜ್ ನಲ್ಲಿರುವ ವೃತ್ತಾಕಾರದ ಕಲ್ಲುಗಳು ಕಾಣಿಸಿಕೊಳ್ಳುತ್ತವೆ. ಇವುಗಳ ಸೈಜ್ ಬಂದ್ಬಿಟ್ಟು 7 ಅಡಿಗಳಷ್ಟು ವ್ಯಾಸವನ್ನ ಹೊಂದಿ 16 ಟನ್ನುಗಳಷ್ಟು ತೂಕವನ್ನ ಹೊಂದಿರುತ್ತವೆ. ಹಾಗಾದ್ರೆ ನಿಜಕ್ಕೂ ಈ ವೃತ್ತಾಕಾರದ ಕಲ್ಲುಗಳು ಇಲ್ಲಿಗೆ ಹೇಗೆ ಬಂದವು? ಭೂಮಿಯ ಮೇಲೆಯೇ ಇವುಗಳನ್ನು ತಯಾರಿಸಿರಬಹುದಾ ಅಥವಾ ಏಲಿಯನ್ಸ್ ತಂದಿರಬಹುದಾ ಎಂದು 10 ವರ್ಷಗಳವರೆಗೆ ಅಮೆರಿಕನ್ ಗವರ್ಮೆಂಟ್ ಇವುಗಳ ಮೇಲೆ ಪ್ರಯೋಗಗಳನ್ನು ನಡೆಸುತ್ತೆ. ಇಂತಹ ಕಲ್ಲುಗಳು ಈ ಪ್ರಾಂತ್ಯದಲ್ಲಿ ಸರಿಸುಮಾರು 300ಕ್ಕೂ ಅಧಿಕ ಕಲ್ಲುಗಳಿವೆ. ಇವೆಲ್ಲವೂ ಕೂಡ ತುಂಬಾ ಸ್ಮೂತ್ ಆಗಿ ಕೆಲವು ವೃತ್ತಾಕಾರದಲ್ಲಿದ್ರೆ ಇನ್ನು ಕೆಲವು ಅರ್ಧ ಗೋಳಾಕಾರದಲ್ಲಿರುತ್ತವೆ. ಸೊ ಇವರ ಪ್ರಯೋಗದಲ್ಲಿ ಇವರು ಗ್ರಹಿಸಿರುವ ವಿಷಯ ಏನು ಅಂದ್ರೆ, ಇವೆಲ್ಲವೂ ಕೂಡ ಕ್ರಿಸ್ತಪೂರ್ವ 200ರಿಂದ 1500ರ ಮಧ್ಯಕಾಲದಲ್ಲಿ ಆಗಿನ ಸಮಯದಲ್ಲಿರುವ ಪುರಾತನ ಪ್ರಜೆಗಳು ಕೆತ್ತಿರಬಹುದು ಎಂದು ತಿಳಿದುಕೊಳ್ತಾರೆ. ಆದ್ರೆ ಇಲ್ಲಿಯವರೆಗೂ ಕೂಡ ಇವರಿಗೆ ತಿಳಿಯದ ಇನ್ನೊಂದು ವಿಷಯ ಏನು ಅಂದ್ರೆ, ಆಗಿನ ಸಮಯದಲ್ಲಿ ಇಷ್ಟು ದೊಡ್ಡ ದೊಡ್ಡ ಕಲ್ಲುಗಳನ್ನ ಹೇಗೆ ಇಷ್ಟು ಸುಂದರವಾಗಿ ಸ್ಮೂತ್ ಆಗಿ ಕೆತ್ತಿರಬಹುದು ಅಂತ. ಅದೇ ರೀತಿ ಇವುಗಳನ್ನ ಈ ರೀತಿ ಯಾಕೆ ಕೆತ್ತಿದ್ದಾರೆ ಎಂಬುದು ಇಲ್ಲಿಯವರೆಗೂ ಕೂಡ ಕಂಡು ಹಿಡಿಯಲು ಸಾಧ್ಯವಾಗಿಲ್ಲ. ಬಹುಶಃ ಈ ಕಲ್ಲುಗಳನ್ನ ಕೆಲವು ಸಿದ್ಧಾಂತಗಳಿಗೋಸ್ಕರ ಅಥವಾ ದಿಕ್ಸೂಚಿಯಂತೆ ಬಳಸುವ ಸಲುವಾಗಿ ಅಥವಾ ಆ ಕಾಲದಲ್ಲಿರುವ ಪ್ರಜೆಗಳು ಅವರ ರಾಜರ ಸಮಾಧಿಯನ್ನ ಗುರುತಿಸುವ ಸಲುವಾಗಿ ಇವುಗಳನ್ನ ಈ ರೀತಿ ಕೆತ್ತಿ ಆ ಸಮಾಧಿಗಳ ಮೇಲೆ ಇಟ್ಟಿರಬಹುದು ಎಂದು ಶಾಸ್ತ್ರಜ್ಞರು ಭಾವಿಸ್ತಾ ಇದ್ದಾರೆ. ಆದ್ರೆ ಇವುಗಳಲ್ಲಿ ಯಾವುದು ನಿಜ ಎಂಬುದು ಇಂದಿಗೂ ಕೂಡ ಒಂದು ಮಿಸ್ಟರಿಯಾಗಿಯೇ ಉಳಿದು ಹೋಗಿದೆ. 1901ರಲ್ಲಿ ಆಂಟಿಕೆಟೆರಾ ಎಂಬ ದ್ವೀಪಕ್ಕೆ ಹತ್ತಿರದಲ್ಲಿರುವ ಸಮುದ್ರದಲ್ಲಿ ಕೆಲವು ಜನ ಹಡಗುಗಳಲ್ಲಿ ಹೋಗ್ತಾ ಇರುವಾಗ ಅವರಿಗೆ ಮುಳುಗಿ ಹೋಗಿ ಶಿಥಿಲಗೊಂಡಿರುವ ಒಂದು ಅತ್ಯಂತ ಪುರಾತನವಾದ ಹಡಗು ಸಮುದ್ರದ ದಡದಲ್ಲಿ ಕಾಣಿಸಿಕೊಳ್ಳುತ್ತೆ. ತಕ್ಷಣವೇ ಇವರೆಲ್ಲರೂ ಆಸಕ್ತಿಯಿಂದ ಅದರಲ್ಲಿ ಏನಾದರೂ ವಸ್ತುಗಳು ಸಿಗಬಹುದು ಎಂದು ಆ ಹಡಗಿನ ಹತ್ರ ಹೋಗಿ ಹುಡುಕಿದಾಗ ಕೆಲವು ಹಳೆ ಕಾಲದ ಮಣ್ಣಿನ ಗಡಿಗೆಗಳು, ಒಡವೆಗಳು ಮತ್ತು ವಿಗ್ರಹಗಳು ಕಾಣಿಸಿಕೊಳ್ಳುತ್ತವೆ. ಅದೇ ರೀತಿ ಅವರಿಗೆ ಆ ಹಡಗಿನಲ್ಲಿ ಹಿತ್ತಾಳೆಯಿಂದ ಮಾಡಿರುವ ಗಡಿಯಾರದಂತಿರುವ ಒಂದು ವಸ್ತು ಕಾಣಿಸಿಕೊಳ್ಳುತ್ತೆ. ಈ ಹಡಗು ಯಾರಾದರೂ ಒಬ್ಬ ವ್ಯಾಪಾರಿದು ಆಗಿರಬಹುದು ಎಂದು, ಬಹುಶಃ ಕೆಲವು ವಿಗ್ರಹಗಳನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಕೊಂಡೊಯ್ತಾ ಇರುವಾಗ ಈ ಹಡಗು ಮುಳುಗಿ ಹೋಗಿರಬಹುದು ಅಂತ ಭಾವಿಸ್ತಾರೆ. ಆದ್ರೆ ಅಸಲಿ ನಿಜ ಇದಲ್ಲ ಎಂದು ನಂತರ ಶಾಸ್ತ್ರಜ್ಞರು ನಡೆಸಿರುವ ಪರಿಶೋಧನೆಯಲ್ಲಿ ತಿಳಿದು ಬರುತ್ತೆ. ಈ ಹಡಗು ಸರಿಸುಮಾರು 2000 ವರ್ಷಗಳಷ್ಟು ಪುರಾತನವಾದದ್ದು ಎಂದು, ಅಂದ್ರೆ ಕ್ರಿಸ್ತಪೂರ್ವದ ಹಡಗು ಎಂದು ತಿಳಿದು ಬಂದಿದೆ. ಇನ್ನು ಇದರಲ್ಲಿ ಸಿಕ್ಕಿರುವ ವಸ್ತುಗಳನ್ನ ಪಕ್ಕಕ್ಕಿಟ್ರೆ ಗಡಿಯಾರದ ಆಕಾರದಲ್ಲಿರುವ ವಸ್ತುವಿನಲ್ಲಿ ಯಾವುದೋ ಒಂದು ರಹಸ್ಯ ಅಡಗಿರುವ ಹಾಗೆ ಗುರುತಿಸ್ತಾರೆ. ಯಾಕಂದ್ರೆ ಅವರಿಗೆ ಈ ವಸ್ತುವಿನಲ್ಲಿ ಒಂದು ಮೆಕಾನಿಸಂ ಕಾಣಿಸಿಕೊಳ್ಳುತ್ತೆ. ಇದು ಅತ್ಯಂತ ಅಡ್ವಾನ್ಸ್ಡ್ ಟೆಕ್ನಾಲಜಿಯಿಂದ ತಯಾರಾಗಿರಬಹುದು ಎಂದು ಹೇಳ್ತಿದ್ದಾರೆ. ಇದರಲ್ಲಿರುವ ಮೆಕಾನಿಸಂ ನಿಂದ ಸೌರವ್ಯೂಹದಲ್ಲಿ ಬರುವಂತಹ ಬದಲಾವಣೆಗಳನ್ನ
ಗುರುತಿಸಬಹುದು ಎಂದು, ಅದೇ ರೀತಿ ಸೂರ್ಯ, ಚಂದ್ರ, ಬುಧ, ಗುರು, ಶುಕ್ರ, ಶನಿ, ಮಂಗಳ ಈ ರೀತಿ ಈ ಎಲ್ಲಾ ಗ್ರಹಗಳು ಹೇಗೆ ಮತ್ತು ಯಾವ ದಿಕ್ಕಿನಲ್ಲಿ ತಿರುಗ್ತಾ ಇವೆ ಎಂಬುದನ್ನ ಈ ಟೆಕ್ನಾಲಜಿ ಹೇಳುತ್ತೆ ಎಂದು, ಅದೇ ರೀತಿ ಯಾವ ಸಮಯದಲ್ಲಿ ಯಾವ ನಕ್ಷತ್ರ ಹುಟ್ಟುತ್ತೆ, ಯಾವ ನಕ್ಷತ್ರ ಸಾಯುತ್ತೆ ಎಂಬುದನ್ನು ಕೂಡ ತಿಳಿದುಕೊಳ್ಳಬಹುದು ಎಂದು ಶಾಸ್ತ್ರಜ್ಞರು ಅಂದಾಜಿಸಿದ್ದಾರೆ. ಸೊ ಇಂತಹ ಒಂದು ಅಡ್ವಾನ್ಸ್ಡ್ ಟೆಕ್ನಾಲಜಿ ಇರುವ ಪರಿಕರವನ್ನ ನಾವು ಈಗಿರುವ ಟೆಕ್ನಾಲಜಿಯಿಂದ ತಯಾರಿಸಬೇಕು ಅಂದ್ರೆ ಇನ್ನೂ ಕೆಲವು ಸಾವಿರ ವರ್ಷಗಳು ಹಿಡಿಯುತ್ತೆ. ಅಂತದ್ದು ಈ ಪರಿಕರವನ್ನ 2000 ವರ್ಷಗಳ ಹಿಂದೆಯೇ ಹೇಗೆ ಕಂಡು ಹಿಡಿದ್ರು, ಯಾರು ಕಂಡು ಹಿಡಿದ್ರು ಮತ್ತು ಇದನ್ನ ಹೇಗೆ ಬಳಸ್ತಾ ಇದ್ರು ಎಂಬುದು ಶಾಸ್ತ್ರಜ್ಞರಿಗೆ ಇಂದಿಗೂ ಒಂದು ತಿಳಿಯದ ಅತಿ ದೊಡ್ಡ ಮಿಸ್ಟ್ರಿಯಾಗಿ ಉಳಿದು ಹೋಗಿದೆ. ಬಗ್ಗೆ ಯಾರಾದ್ರೂ ಗ್ಯಾಸ್ ಸ್ಟವ್ ಮೇಲೆ ಅಥವಾ ಸೌದೆ ಒಲೆಯ ಮೇಲೆ ಅಥವಾ ಪ್ರಸ್ತುತ ಇರುವ ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಅಡುಗೆಗಳನ್ನ ಮಾಡ್ತಾರೆ. ಆದ್ರೆ ಒಂದು ರೆಸ್ಟೋರೆಂಟ್ ಮಾತ್ರ ಕೆಂಡದಂತೆ ಕುದಿಯುತ್ತಿರುವ ಒಂದು ಅಗ್ನಿ ಪರ್ವತದ ಮೇಲೆ ಅಡುಗೆಯನ್ನ ಮಾಡುತ್ತೆ. ಹೌದು, ಇದೇ ಈ ರೆಸ್ಟೋರೆಂಟ್ ನ ಸ್ಪೆಷಾಲಿಟಿ ಎಂದು ರೆಸ್ಟೋರೆಂಟ್ ಮ್ಯಾನೇಜ್ಮೆಂಟ್ ಹೇಳ್ತಾ ಇದೆ. ಹಾಗಾದ್ರೆ ಆ ರೆಸ್ಟೋರೆಂಟ್ ಎಲ್ಲಿದೆ, ಅವರು ಹೇಗೆ ಅಗ್ನಿ ಪರ್ವತದ ಮೇಲೆ ಅಡುಗೆಯನ್ನ ಮಾಡ್ತಿದ್ದಾರೆ ಎಂಬುದನ್ನ ಈಗ ನೋಡೋಣ. ಈ ರೆಸ್ಟೋರೆಂಟ್ ಹೆಸರು EI Diablo ರೆಸ್ಟೋರೆಂಟ್. ಇದು ಸ್ಪೇನ್ ದೇಶದ ಲ್ಯಾನ್ಸರೋಟ್ ಎಂಬ ಅಗ್ನಿ ಪರ್ವತದ ಮೇಲೆ ಇದೆ. ಈ ರೆಸ್ಟೋರೆಂಟ್ ನವರು ಅಗ್ನಿ ಪರ್ವತದ ರಂಧ್ರವನ್ನ ಒಂದು ಸ್ಟವ್ ರೀತಿಯಲ್ಲಿ ಬಳಸಿಕೊಳ್ತಿದ್ದಾರೆ. ಸಾಧಾರಣವಾಗಿ ಯಾವ ನಿರ್ಮಾಣವನ್ನ ಕಟ್ಟಬೇಕಂದ್ರೂ ಕೂಡ ಅದಕ್ಕೆ ಬುನಾದಿ ಅತ್ಯವಶ್ಯಕ. ಹಾಗಾದ್ರೆ ಈ ರೆಸ್ಟೋರೆಂಟ್ ಅನ್ನ ಅಗ್ನಿ ಪರ್ವತದ ಮೇಲೆ ಹೇಗೆ ಕಟ್ಟಿದ್ದಾರೆ ಅಂದ್ರೆ ಇದರ ಮೇಲೆ 9 ಪೊರೆಗಳಿರುವ ಸುಣ್ಣದ ಕಲ್ಲುಗಳನ್ನ ಹಾಕಿ ಅದರ ಮೇಲೆ ರೆಸ್ಟೋರೆಂಟ್ ಅನ್ನ ನಿರ್ಮಿಸಿದ್ದಾರೆ. ಇನ್ನು ಅಗ್ನಿ ಪರ್ವತದ ರಂಧ್ರದ ಸುತ್ತಲೂ ಐರನ್ ರಾಡ್ ಗಳಿಂದ ಒಂದು ಅತಿ ದೊಡ್ಡ ಗ್ರಿಲ್ ಅಂತಹ ಸ್ಟವ್ ಅನ್ನ ರೆಡಿ ಮಾಡಿ ಅದರ ಮೇಲೆ ಅಡುಗೆಯನ್ನು ಮಾಡ್ತಾರೆ. ಈ ರಂಧ್ರದ ಆಳ 6 ಅಡಿಗಳವರೆಗೆ ಇರುತ್ತೆ. ಆದ್ರೆ ಗ್ರೌಂಡ್ ನಿಂದ 6 ಅಡಿಗಳ ಆಳದಲ್ಲಿ ಅಗ್ನಿ ಪರ್ವತದ ಲಾವಾ ಕುದೀತಾ ಇರುತ್ತೆ. ಈ ರೀತಿ ಕುದೀತಾ ಇರುವ ಲಾವಾದಿಂದ ಹುಟ್ಟುವ ಶಾಖ ಎಂಬುದು 400 ಡಿಗ್ರಿ ಸೆಲ್ಸಿಯಸ್ ವರೆಗೆ ಇರುತ್ತೆ. ಸೊ ಆ ಶಾಖವೆಲ್ಲ ಈ ರಂಧ್ರದ ಮುಖಾಂತರವೇ ಹೊರಗಡೆ ಬರುತ್ತೆ. ಇದೇ ಶಾಖವನ್ನ ಈ ರೆಸ್ಟೋರೆಂಟ್ ಉಪಯೋಗಿಸಿ ಆ ರಂಧ್ರದ ಮೇಲೆ ಒಲೆಯನ್ನ ನಿರ್ಮಿಸಿ ಮಾಂಸವನ್ನ ಮತ್ತು ಇತರ ಆಹಾರ ಪದಾರ್ಥಗಳನ್ನ ರೆಡಿ ಮಾಡ್ತಿದ್ದಾರೆ. ಈ ಪ್ರದೇಶದಲ್ಲಿ ಲಾವಾ ಹೊರಗಡೆ ಚಿಮ್ಮಲ್ಲ, ಒಳಗಡೆಯೇ ಚಿಕ್ಕ ಚಿಕ್ಕ ಗುಳ್ಳೆಗಳಂತೆ ಕುದೀತಾ ಇರುತ್ತೆ. ಅದಕ್ಕಾಗಿಯೇ ಇಲ್ಲಿ ಜಾಸ್ತಿ ಅಪಾಯವಿರಲ್ಲ. ಕೊನೆಯ ಬಾರಿ 1824ರಲ್ಲಿ ಅಂದ್ರೆ ಸರಿಸುಮಾರು 200 ವರ್ಷಗಳ ಹಿಂದೆ ಈ ಅಗ್ನಿ ಪರ್ವತ ಒಡೆದು ಹೋಗಿದೆ. ಆಗಿನಿಂದ ಈ ಪರ್ವತ ಆಕ್ಟಿವ್ ಆಗಿದ್ರೂ ಕೂಡ ಇಲ್ಲಿಯವರೆಗೂ ಕೂಡ ತನ್ನ ಲಾವವನ್ನ ಹೊರಗಡೆ ಹಾಕಿಲ್ಲ. ಇದರಿಂದ ಕೆಲವು ಜನರು ತುಂಬಾ ಭಿನ್ನವಾಗಿ ಯೋಚನೆ ಮಾಡಿ ಈ ರೀತಿ ಈ ಪ್ರಾಂತ್ಯದಲ್ಲಿ ರೆಸ್ಟೋರೆಂಟ್ ಅನ್ನ ನಿರ್ಮಿಸಿದ್ದಾರೆ. ಈ ಥ್ರಿಲ್ ಅನ್ನ ಫೀಲ್ ಆಗೋಕೆ ಬಹಳಷ್ಟು ಜನ ಪ್ರಜೆಗಳು ಕೂಡ ಇಲ್ಲಿಗೆ ಬರ್ತಾ ಇರ್ತಾರೆ.